ಹೋದ್ ವಿಡಿಯೋದಲ್ಲಿ ಏನಾಗಿತ್ತು ಆದರೆ ಪಾರ್ಟ್ 1 ವಿಡಿಯೋದಲ್ಲಿ ನಮ್ಮ ಬಬಿತಾ ಕುಮಾರ್ ಇದೊಂದಳು ಬಾಯ್ ಫ್ರೆಂಡ್ ಮಾತನ್ನ ಕೇಳಿ ನಮ್ಮ ಬವ್ವಾ ಸಿಂಗ್ ನ ಆಚೆಗೆ ತಳ್ಳಿದ್ರು. ನಮ್ಮ ಬವ್ವಾ ಸಿಂಗ್ ಕೂಡ ಮದ್ವೆ ಆಗ್ಬೇಕಾಗಿದ್ದಂತ ಅಫಿಯಾನ ಬಿಟ್ಬಿಟ್ಟು ಯಾವಳ ಹಿಂದೆ ಓಡೋಗ್ಬಿಟ್ಟಿದ್ದ ಅನ್ನಂಗೆ ಈ ವಿಡಿಯೋನ ನೀವೆಲ್ಲ ನೋಡಿರ್ತೀರಾ ಅಂತಾನೆ ಅನ್ಕೊಂಡಿರ್ತೀನಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಅನ್ನ ಮಾಡ್ಕೊಂಡು ನೋಡಿ. ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ. ಎನಿವೆ, ಉಳಿದಂತ ಮೂವಿ ಕಡೆಗೆ ನಾವು ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡೋದು ಬೇಡ. ಅನ್ನಂಗೆ ನಂದು ಇನ್ನೊಂದು ಚಾನಲ್ ಆದಂತ ಹಾಟ್ ಮಗ ಅನ್ನೋ ಇನ್ನೊಂದು ಚಾನಲ್ ನ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅದನ್ನ ನೀವು ಫಾಲೋ ಅನ್ನ ಮಾಡ್ಬೋದು. ಅನ್ನಂಗೆ ಅದರಲ್ಲಿ ಇನ್ನೂ ಸಹ ವಿಡಿಯೋನ ಹಾಕೋದಕ್ಕೆ ಶುರುವನ್ನ ಮಾಡಿಲ್ಲ, ಬಟ್ ಹಾಕ್ತೀನಿ, ಆದ್ರೆ ಬೇರೆ ಲೆವೆಲ್ ಅಲ್ಲಿರೋ ಹಾಕ್ತೀನಿ. ಈಗ ನಾವು ಡೈರೆಕ್ಟ್ ಮೂವಿ ಕಡೆಗೆ ಹೋಗ್ಬೋಣ ಬನ್ನಿ. ಈಗ ನಮ್ಮ ಬವ್ವ ಸಿಂಗ್ ಇದ್ದವಂತವನು ಅಲ್ಲಿಂದ ಓಡ್ ಬಂದ್ರು ಫೋನ್ ಅನ್ನ ಕಟ್ ಅನ್ನ ಮಾಡ್ತಾನೆ. ನಂಗೆ ಈಗ ನಮ್ಮ ಬವ್ವ ಇದ್ದವಂತವನು ಅಫಿಯಾನ ಹುಡ್ಕೊಂಡು ಹೊರಟಿದ್ದಾನೆ, ಅದು ಬೇರೆ ದೇಶಕ್ಕೆ. ಹಿಂಗೇನ ಪಾಸ್ಪೋರ್ಟ್ ವೀಸಾಗಳನ್ನ ತಗೊಂಡು ಇವನು ಈ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಅಫಿಯಾ ಇದ್ದಂತವಳು ಅವಳು ಮಾಡಿರುವಂತ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಅದೇನು ಅಂದ್ರೆ ಮಂಗಳ ಗ್ರಹಕ್ಕೆ ಒಂದು ಹೊರಾಂಗುಟ ಅಂದ್ರೆ ಒಂದು ಚಿಂಪಾಂಜಿಯನ್ನ ಕಳ್ಸೋದ ಇವಳದು ಪ್ಲಾನ್ ಆಗಿರುತ್ತೆ ಕೂಡ. ಇದೇನೆ ಇವಳ ಎಕ್ಸ್ಪೆರಿಮೆಂಟ್, ಅದು ಸುಮಾರು 15 ವರ್ಷಗಳ ಎಕ್ಸ್ಪೆರಿಮೆಂಟ್ ಈಗ ಸಕ್ಸಸ್ ಅನ್ನ ತಗೊಳ್ಳೋದಕ್ಕೆ ಶುರುವಾಗಿದೆ ಕೂಡ. ಅನ್ನಂಗೆ ಈ ಒರಂಗುಟಾನ ಒಂದು ಸರ್ಫೇಸ್ ಅಲ್ಲಿ ಕಳಿಸುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾಳೆ ಇವಳು. ಹಿಂಗೇನೆ ಇದು ಹೋಗ್ಬೇಕು ಅಂದ್ರೆ ಸುಮಾರು ದಿವಸಗಳನ್ನೇ ಬೇಕು. ಹಂಗಂಗೇನೆ ಅವ್ರಿಗೇನೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿರುವಂತ ಎಲ್ಲಾ ಜನರನ್ನು ಕೂಡ ಆಚೆಗೆನೆ ಕಳಿಸ್ಬಿಡ್ತಾರೆ. ಅನ್ನಂಗೆ ಈ ಮಿಷಿನ್ ನೇಮ್ ಬಂದ್ಬಿಟ್ಟು ಮಿಷಿನ್ ಮಾರ್ಸ್ ಅಂತ, ಅಂದ್ರೆ ಮಿಷಿನ್ ಮಂಗಳ ಗ್ರಹ ಅಂತ. ಹಿಂಗೇನೆ ಬಂದಂತ ನಮ್ಮ ಬವ್ವ ಮತ್ತೆ ಗುದ್ದುಗೆ ಶೂಟ್ ಅನ್ನ ಮಾಡ್ಬಿಡ್ತಾಳೆ. ಈಗ ಶೂಟ್ ಅನ್ನ ಮಾಡಿದ್ಮೇಲೆ ಇಬ್ರು ಸಹ ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ ಹೆಂಗ್ ಹೋಗೋದು ಮುಂದಕ್ಕೆ. ಹೋಗುದು ನೀನೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರ ಪೇರೆಂಟ್ಸ್ ಎಲ್ಲ ಕೂಡ ಅಲ್ಲೇ ಬಂದು ಸಮಾಧಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಇವನು ಕೂಡ ಮುಂದಕ್ಕೆ ಹೋಗ್ತಾನೆ. ಹಿಂಗೇನೆ ಮುಂದಕ್ಕೆ ಹೋದಂತವನು ಅವ್ರ ಮುಂದೆ ಇದ್ದಂತ ಒಂದು ಮಗುನ ತುಂಬಾನೇ ಸೇಫ್ ಆಗಿ ತಗೊಂಡ್ ಬಂದು ಹಿಡ್ಕೊಂತಾನೆ. ಹಿಂಗೇನೆ ಹಿಡ್ಕೊಂಡಾದ್ಮೇಲೆ, ನಾನು ಐ ಆಮ್ ಸಾರಿ, ನಾನು ಆತರ ಮಾಡ್ಬಾರ್ದಿತ್ತು, ಈಗ ನೀನು ಬೇಕು ಅಂತ ಬಂದಿದ್ದೀನಿ, ಈ ಮಗುಗೆ ನಾನು ಏನನ್ನು ಮಾಡೋದಿಲ್ಲ, ಮಗುನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದೇ ನಮ್ಮ ಅಫಿಯಾನ ಫಾದರ್ ಇದ್ದಂತವ್ರು ಅದು ನಿನ್ನ ಮಗುನ ಕರೆಕ್ಟ್ ಆಗಿ ನೋಡು ಮುಟ್ಟಾಳ ಅಂತ ಹೇಳ್ಬಿಟ್ಟು ಬೈದ್ ಬಿಡ್ತಾರೆ. ಹಿಂಗೇನೆ ಬೈದ್ ಮೇಲೆ ಗೊತ್ತಾಗುತ್ತೆ ಅದು ಅಫಿಯಾನ ಮಗಳೇ. ನಂಗೆ ಇವನು ಆ ಕೆಟ್ಟ ಕೆಲಸವನ್ನ ಮಾಡಿದ್ದ ಅಲ್ವಾ, ಆ ಕೆಟ್ಟ ಕೆಲಸದಿಂದ ಹುಟ್ಟಿರುವಂತದ್ದೇ ಆ ಮಗು. ಅದನ್ನ ನೋಡಿ ಇವನ್ಗೆ ತುಂಬಾನೇ ಫೀಲಿಂಗ್ ಆಗ್ಬಿಟ್ಟು ಇವನು ಇಲ್ಲಿ ತನಕ ಮಾಡ್ದೇ ಇರೋಂತ ಕೆಲಸಗಳನ್ನೆಲ್ಲ ಮಾಡ್ಬಿಡ್ತಾನೆ. ಯಾಕೆ ಅಂತ ಬಿಟ್ಟಿದ್ರೆ ಅದು ಅಚಾನಕ್ಕಾಗಿ ನೀನು ಮೀಟ್ ಆದ್ಮೇಲೆ ನೀವು ಅಫಿಯಾನ ನೋಡಿದ್ರೆ ಅವ್ರೆಲ್ಲರೂ ನಿಂಗೆ ಗೊತ್ತಿಲ್ಲ ಅಂತ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಕೂಡ ಗಾಡಿಯನ್ನ ಹೊತ್ಕೊಂಡು ಹೊರಟೋಗ್ತಾನೆ. ಅದಾದ್ಮೇಲೆ ಇವರು NSAR ಅನ್ನೋ ಒಂದು ಬಾಹ್ಯಾಕಾಶದ ಒಂದು ಅಂತರಿಕ್ಷ ಸ್ಪೇಸ್ಗೆ ಬಂದಿದ್ದಾರೆ. ಇವ್ರನ್ನ ಇಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕು ಅಂತ ಯಾವ್ದೋ ಒಂದು ಲೇಡಿನ ಕರ್ದು ಕೇಳ್ತಾ ಇದ್ದಾಳೆ. ಅನ್ನಂಗೆ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಸುಮಾರು 15 ದಿವಸ ಬೇಕು. ಅದಲ್ಲದೆ ಇಲ್ಲಿಂದ 1.2 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾರೆ. ಇಲ್ಲೇನೆ ಟ್ರೈನಿಂಗ್ ಅನ್ನ ಕೊಡೋದು, ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂತ. ಅನ್ನಂಗೆ ಸೆಲೆಕ್ಟ್ ಅನ್ನ ಆದ್ರೆ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಸೆಕ್ಯೂರಿಟಿ ಬಂದು ಒಂದು ವೆಡ್ಡಿಂಗ್ ಕಾರ್ಡ್ ಅನ್ನ ಕೊಡ್ತಾನೆ. ಆ ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಏನ್ ಬರ್ದಿರುತ್ತೆ ಗೊತ್ತಾ, ಅಫಿಯಾ ಮತ್ತು ಇನ್ನೊಬ್ಬನ ಜೊತೆ ಮದ್ವೆ ಅಂತ ಬರ್ದಿರುತ್ತೆ. ಅದನ್ನ ನೋಡಿದಂತ ನಮ್ಮ ಬವ್ವ ಇದ್ದಂತನು ತುಂಬಾನೇ ಗಲಾಟೆಯನ್ನ ಮಾಡ್ತಾನೆ. ಅಲ್ಲಿರೋ ಸೆಕ್ಯೂರಿಟಿ ಕೂಡ ಹೋಗಲ್ಲ ಆಚೆಗೆ ಅಂತ ಹೇಳ್ಬಿಟ್ಟು ಆಚೆಗೆ ಕಳಿಸ್ತಾ ಇರ್ಬೇಕಾದ್ರೆ ಅವಾಗ ನಮ್ಮ ಅಫಿಯಾ ಇದ್ದಂತವಳು ಆ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡ್ಬಿಟ್ಟು ಅವನ್ನ ಕರ್ಕೊಂಡು ಬನ್ನಿ ಒಳಗೆ ಅಂತ ಹೇಳ್ತಾರೆ. ಇನ್ನೇನೆ ಇವನನ್ನ ತುಂಬಾನೇ ಖುಷಿ ಆಗ್ಬಿಟ್ಟು ಒಳಗೆ ಹೋಗೋದಕ್ಕೆ ಶುರು ಮಾಡ್ಕೊತಾನೆ. ಒಳಗೆ ಬರ್ತಾನೆ, ಹಂಗೇನೆ ಇವನಲ್ಲಿ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೂಡ ಮಾಡಿ ಕರ್ಕೊಂಡು ಬರ್ತಾರೆ. ಇರ್ತಾನೆ ಇವಳು ಕೂಡ ಮಾತಾಡೋದನ್ನೆಲ್ಲ ಮಾತಾಡ್ಬಿಟ್ಟು ಅವನ ದೂರಕ್ಕೆ ತಳ್ಳಿ ಇವಳು ಅವಳ ಪಾಡಿಗೆ ಬಂದು ಅವಳ ವೀಲ್ ಚೇರ್ ಮೇಲೆ ಕುತ್ಕೋತಾಳೆ. ಅಂದಂಗೆ ನಮ್ಮ ಬವ್ವ ಇದ್ದಂತ ಕೆಳಗೆ ಬಿದ್ದು ಮುಷ್ಣಿಯನ್ನು ಹೊಡ್ಕೋತಾನೆ ಕೂಡ. ಹಿಂಗೇನೆ ಇದೇನೆ ನಿನ್ನ ಮಂಗಳ ಗ್ರಹದಲ್ಲಿ ನಡೆಯೋದು, ನೀನ್ ಎಲ್ಲದಕ್ಕೂ ರೆಡಿ ಆಗಿರೋ, ನೀನೇನೆ ನನ್ನ ಎಕ್ಸ್ಪೆರಿಮೆಂಟ್, ನೀನ್ ಇನ್ಮೇಲೆ ಎಲ್ಲೂ ಕೂಡ ಹೋಗೋ ಹಾಗಿಲ್ಲ ಅಂತ ಹೇಳ್ತಾಳೆ. ಈಗ ಇವನ್ಗೆ ಟ್ರೈನಿಂಗ್ ಶುರು ಆಯ್ತು. ಏನ್ ಕಮ್ಮಿ ಟ್ರೈನಿಂಗ್ ಕೊಡೋದಿಲ್ಲ, ಇವನ್ಗೆ ಹಾಕೊಂಡು ಈಜಾಕ್ಬಿಡ್ತಾರೆ. ಅದಲ್ಲದೆ ಇಲ್ಲಿ ನಮ್ಮ ಗುದ್ದುನ ರಿಜೆಕ್ಟ್ ಅನ್ನ ಮಾಡ್ಬಿಡ್ತಾರೆ. ಯಾಕೆ ಅಂತ ಕೂಡ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ಅವನ ಕಣ್ಣಿನ ಪ್ರಾಬ್ಲಮ್ ಆಗಿ. ಹಿಂಗೇನೆ ಇವನ್ಗೆ ಸಿಕ್ಕಾಪಟ್ಟೆ ವರ್ಕ್ ಅನ್ನ ಕೊಟ್ಟು ಅವನ ತಿರ್ಗಿಸ್ಬಾರ ಜಾಗದಲ್ಲೆಲ್ಲ ತಿರ್ಗಿಸಿ, ಹಾರಿಸ್ಬಾರ ಜಾಗದಲ್ಲೆಲ್ಲ ಹಾರಿಸಿ ಸುಮಾರು 180 ದಿನಗಳ ಕಾಲ ಇವನ ಒಂದು ರೂಮ್ ನಲ್ಲಿ ಕೂಡ ಹಾಕಿ ಇವನ್ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಕೂಡ. ಇದನ್ನ ನೋಡಿದಂತ ನಮ್ಮ ಶ್ರೀನಿ ಅಂದ್ರೆ ಆಫಿಯಾನ ಫಿಯಾನ್ಸಿ ಅಂದ್ರೆ ಮದುವೆ ಆಗ್ತಾರೋ ಅಂತವನು ಕೇಳ್ತಾನೆ, ನೀನು ಅವನ ಮೇಲೆ ಸ್ವಲ್ಪನೂ ಕೂಡ ನಿಂಗೆ ಇಷ್ಟ ಇಲ್ವಾ? ಅಕಸ್ಮಾತ್ ನೀನ್ ಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತಾ ಇದೀಯ, ಅವನನ್ನ ನೋಡಿದ್ರೆ ಆ ತರ ಎಲ್ಲ ಅನ್ಸೋದಿಲ್ಲ, ನೀನ್ ಯಾಕೆ ಈ ತರ ಮಾಡ್ತಾ ಇದೀಯ ಅಂತ ಅವನು ಕೂಡ ಕೇಳ್ತಾನೆ. ಅದಕ್ಕೆ ಅವಳಿದ್ದಂತವಳು, ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನ್ಗೆ ಒಂದು ರೀತಿ ಅಳು ಬರೋ ರೀತಿ ಆಗ್ತಾ ಇದೆ, ಅದರಲ್ಲೂ ಒಂದು ರೀತಿ ಸಿಟ್ಟು ಬರೋ ತರನು ಆಗ್ತಾ ಇದೆ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವಳು ಮತ್ತೆ ಅದೊಂದು ಮೆಡಿಕಲ್ ಇದಕ್ಕೆ ಬರ್ತಾಳೆ. ಬಂದಂತವಳು ಅಲ್ಲಿ ಬಹುವನ್ನ
ಕರಿತಾಳೆ, ಮೇಲ್ಗಡೆಗೆ ಬಾ ಅಂತ ಹೇಳ್ಬಿಟ್ಟು ಇವನು ಕೂಡ ತುಂಬಾ ಸಿನ್ಸಿಯರ್ ಆಗಿ ಎದ್ಬಿಟ್ಟು ಹೋಗ್ತಾನೆ. ಹಿಂಗೇನೆ ಎದ್ದು ಬಂದಂತ ಅವನು ನಮ್ಮ ಮಾಫಿಯಾ ಇದ್ದಂತ ಕೊಳ್ಪಟ್ಟೆ ಇಟ್ಕೊಂಡು ಕೇಳ್ತಾ ಇದ್ದಾಳೆ, ನೀನ್ ಮಾಡಿದ್ದು ತಪ್ಪಲ್ವಾ? ಯಾವಳನ್ನ ನಂಬಿ ನನ್ನನ್ನ ಕೈ ಬಿಟ್ಟು ಹೋದೆ ಅಲ್ವಾ? ಅದು ಕಲ್ಯಾಣ ಮಂಟಪದಲ್ಲಿ ನಿನಗೆ ಇದನ್ನೇ ರಿವೆಂಜ್ ಆಗಿ ನಾನು ತಗೋತಾ ಇರೋದು. ಯಾವ್ದೇ ಕಾರಣಕ್ಕೂ ನೀನ್ ಈ ಮಿಷಿನಲ್ಲಿ ಬದುಕೋದಿಲ್ಲ, 100% ನೀನು ಸತ್ತೋಗ್ತೀಯ. ಯಾವ್ದೇ ಕಾರಣಕ್ಕೂ ನಿನ್ನ ನಾನು ಬದುಕೋ ರೀತಿ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಇವನಿದ್ದಂತವನು, ಈ ಜೀವ ನಿಂದೇನೆ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ನಾನು ತಲೆಯನ್ನೇ ಕೆಡ್ಸ್ಕೊಳೋದಿಲ್ಲ ಅಂತ. ಅಷ್ಟಕ್ಕೂ ನೀನು ಯಾವ ಮುಖವನ್ನ ಇಟ್ಕೊಂಡು ಇಲ್ಲಿಗೆ ಬಂದೆ? ನಿಂಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ? ಇಲ್ಲ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅಂತ ಸಿಕ್ಕಾಪಟ್ಟೆ ಬೈದಾಕ್ಬಿಡ್ತಾಳೆ. ಹಿಂಗೇನೆ ಇವಳು ಮೈತಾ ಇರ್ಬೇಕಾದ್ರೆ ನಮ್ಮ ಬೊವ್ವ ಇದ್ದಂತವ್ನು ಮತ್ತೆ ಅದೇ ಟ್ರಿಕ್ ಅನ್ನ ಯೂಸ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಅದೇನೆ ಆ 10 0 ಅದ್ ನಕ್ಷತ್ರಗಳು ಖಾಲಿ ಮಾಡೋದು. ಅದೇನೆ ಈಗ ಇವನು 5 ಇಂದ ಎಣಿಸ್ತಾನೆ. 5 ಇಂದ ಎಣಿಸ್ತಿದ್ದಂಗೆ ಎಲ್ಲವೂ ಕೂಡ ನಕ್ಷತ್ರಗಳು ಇದಕ್ಕಿದ್ದ ಧೂಮಕೇತು ರೀತಿ ಬೀಳೋದಕ್ಕೆ ಶುರು ಆಗ್ತವೆ ಕೂಡ. ಹಿಂಗೇನೆ ಅಲ್ಲಿರುವಂತ ಎಲ್ಲಾ ಸ್ಟಾರ್ ಗಳು ಕೂಡ ಖಾಲಿ ಆಗೋದಕ್ಕೆ ಶುರು ಆಗ್ತವೆ. ಹಿಂಗೇನೆ ಖಾಲಿ ಆಗ್ತಿರೋ ಸ್ಟಾರ್ ಅನ್ನ ಗುದ್ದು ಬಂದು ನೋಡಿದಾಗ ಅಲ್ಲಿರುವಂತ ಇನ್ನೊಬ್ಬ ಸೈಂಟಿಸ್ಟ್ ಗೊತ್ತಾಗುತ್ತೆ ಏನಂತ, ನಮ್ಮ ಬೊವ್ವನ ಇವರು ಈಗ ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದ್ದಾರೆ ಅಂತ. ಬೆಳಿಗ್ಗೆ ಆಗ್ಬಿಟ್ಟಿದೆ. ಈಗ ನಮ್ಮ ಗುದ್ದು ಇದ್ದಂತವನು ಅಫಿಯನ್ನ ಕೇಳ್ಕೊಂಡು ಬಂದಿದ್ದಾರೆ. ಮೇಡಮ್, ನಿಮ್ಗೆ ಇದು ಸರಿನಾ? ನೀವ್ ಮಾಡ್ತಾ ಇರೋದು ತಪ್ಪಲ್ವಾ? ನಿಮ್ಗೆ ರಿವೆಂಜ್ ಅನ್ನೋದು ಇದ್ದಿದ್ರೆ ಅವನಿಗೆ 2 ತಟ್ಟಿ ಕೇಳ್ಬೋದಾಗಿತ್ತು. ಅದ್ ಬಿಟ್ಬಿಟ್ಟು ಈ ತರ ಮಂಗಳ ಗ್ರಹಕ್ಕೆ ಕಳಿಸ್ತಾ ಇರೋದು ಇದು ತುಂಬಾನೇ ತಪ್ಪು. ಅಕಸ್ಮಾತ್ ಅವ್ನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಇವಳು ಇದ್ದಂತವಳು, ಸಾಯ್ಲಿ ಬಿಡು ಅಂತ ಅವನು ಬದುಕಿರ್ಬಾರ್ದು, ಯಾಕೆಂದ್ರೆ ನನ್ಗೇನೆ ದ್ರೋಹ ಮಾಡ್ದ ಅಲ್ವಾ, ಅದು ಆ ರೀತಿ ಎಲ್ಲ ಮಾಡ್ಬಿಟ್ಟು ಮಾಡಿದ್ದು ತಪ್ಪಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಗುದ್ದುಗೂ ಸಹ ಕನ್ವಿನ್ಸ್ ಅನ್ನ ಮಾಡ್ತಿದ್ದಾಳೆ. ಆದ್ರೆ ಅವನ್ ಮಾತ್ರ ಕನ್ವಿನ್ಸ್ ಆಗ್ತಿಲ್ಲ. ಮೇಡಮ್, ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು. ನೀವು ಈ ತರ ಮಾಡ್ತಾ ಇದೀರ ಅಂತ ನಾನು ಹೋಗಿ ಗ್ಯಾರಂಟಿ ಅವನಿಗೆ ಹೇಳಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಇಲ್ಲಿ ಎಲ್ಲಾ ತಯಾರಿನೂ ಸಹ ಮಾಡ್ಕೊಂಡಿದ್ದಾರೆ ಹೊರಡೋದಕ್ಕೆ, ಪೂರ್ತಿ ಅಂದ್ರೆ ಪೂರ್ತಿಯಾಗಿ. ಇವನು ಕೂಡ ಹೇಳ್ತಾನೆ, ನೀನು ಅಂದ್ಕೊಂಡಿರೋ ರೀತಿ ಅಫಿಯಾ ಒಳ್ಳೆಯವಳಲ್ಲ. ಅವಳು ನಿನ್ನ ಬಾಹ್ಯಾಕಾಶಕ್ಕೆ ಎಲ್ಲಾ ಕಳ್ಸೋ ಪ್ರೋಗ್ರಾಮ್ ಅನ್ನ ಹಾಕೊಂಡಿದ್ದಾಳೆ. ನೀನು ಹೋಗ್ತೀಯಾ ಅಂತ ಕೇಳಿದಾಗ, ಹೌದು ಅಫ್ಕೋರ್ಸ್ ನಾ ಪ್ರೀತಿಗಾಗಿ ಹೋಗ್ತೀನಿ ಅಂತ. ನನಗೆ ಎಲ್ಲಾ ಕಡೆನೂ ಇದೆ ನ್ಯೂಸ್. ಇವನೇನೆ ಹೋಗ್ತಾ ಇರೋದು ಅಂತ ಫುಲ್ ಆಫ್ ಪಬ್ಲಿಸಿಟಿ ನಮ್ಮ ಬೊವ್ವಾಗೆ. ಅನ್ನಂಗೆ ಇವಳು ಕೂಡ ಎಲ್ಲಾನು ಕೂಡ ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡಿದ್ದಾಳೆ ಅಲ್ಲಿಗೆ ಕಳ್ಸೋದಕ್ಕೆ. ಅನ್ನಂಗೆ ಈಗ ಹೊರಡೋ ಟೈಮ್, ನಮ್ಮ ಬೊವ್ವ ಈಗ ಒಳ್ಳೆಬೇಕು ಅನ್ನಂಗೆ ಇವಳು ಸಹ ಸಿಗ್ನೇಚರ್ ಅನ್ನ ಮಾಡಿ ಅವನ್ನ ಮೇಲಕ್ಕೆ ಕಳ್ಸೋದಕ್ಕೆ ಪೂರ್ತಿ ಪ್ರಿಪ್ರೇಷನ್ ಕೂಡ ಆಗಿ ಹೋಗಿದೆ ಕೂಡ. ಇನ್ನೇನು ನಮ್ಮ ಶ್ರೀನಿಧ್ ಅಂತವನು ಕೇಳ್ತಾನೆ, ನಿನ್ಗೆ ನಿಜವಾಗ್ಲೂ ಕಳ್ಸೋ ಇಷ್ಟ ಇದೆಯಾ ಅಂತ. ಹೌದು ಅಂತ ಅವಳು ಕೂಡ ಹೇಳ್ತಾಳೆ. ಅದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಅಫ್ಯಾ ಇದ್ದಂತವಳು ಮದ್ವೆಗೆ ರೆಡಿ ಆಗ್ತಿದ್ದಾಳೆ. ಅದುವೇ ನಮ್ಮ ಶ್ರೀನಿ ಜೊತೆ. ಇಲ್ಲಿ ನೋಡಿದ್ರೆ ನಮ್ಮ ಬೊವ್ವ ಬಾಹ್ಯಾಕಾಶಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾನೆ. ಅನ್ನಂಗೆ ನಮ್ಮ ಗುದ್ದು ಇದ್ದಂತವನು ತುಂಬಾನೇ ಅಳ್ತಿದ್ದಾನೆ, ಏಕೆಂದ್ರೆ ತುಂಬಾನೇ ಇಷ್ಟಪಟ್ಟಂತ ಫ್ರೆಂಡ್ ಅಲ್ವಾ, ಹಂಗಾಗಿನೇ. ಅನ್ನಂಗೆ ಇಲ್ಲಿ ಶ್ರೀನಿ ಅಫ್ಯಾ ಜೊತೆ ಇನ್ನೇನು ಮದ್ವೆ ಆಗ್ಬೇಕು ಅನ್ಕೊಳ್ತಾ ಇರ್ಬೇಕಾದ್ರೆ ಶ್ರೀನಿಗೆ ಒಂದು ಫೋನ್ ಬರುತ್ತೆ. ಈ ಒಂದು ಫೋನ್ ಬರುತ್ತೆ, ಅವ್ನು ಬಾಹ್ಯಾಕಾಶಕ್ಕೆ ಹೊರಟಿದಾನಂತೆ, ಈಗ ಹೋಗೋಕೆ ರೆಡಿ ಆಗ್ತಿದಾನಂತೆ ಅಂತ. ಈಗ ನಮ್ಮ ಬೊವ್ವ ಇದ್ದಂತವನು ತುಂಬಾನೇ ಅಂದ್ರೆ ತುಂಬಾನೇ ಫೀಲಿಂಗ್ ಅನ್ನ ಮಾಡ್ಕೊಂಡು, ಇವಳ ಮೇಲಿರೋ ಫೀಲಿಂಗ್ ನೆಲ್ಲ ಕಂಟ್ರೋಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಫಿಯಾ ಇದ್ದಂತವಳು, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಇಷ್ಟ ಇಲ್ಲ ಅಂತ ಹೇಳ್ದಂತವಳು ವೀಲ್ ಚೇರ್ ಅನ್ನ ತಗೊಂಡು ಅವನು ಹೋಗ್ತಿರುವಂತ ಜಾಗಕ್ಕೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಬೊವ್ವ ಇದ್ದಂತವನು ಇದಕ್ಕಿದಾಗೆ ಓಡೋದಕ್ಕೆ ಶುರುವನ್ನ ಮಾಡ್ಕೋತಾನೆ. ಅನ್ನಂಗೆ ಇವಳು ಕೂಡ ಬರ್ತಾಳೆ. ಆದ್ರೆ ನಮ್ಮ ಬೊವ್ವ ಇದ್ದಂತವನು ಅದ್ಯಾವ್ದಕ್ಕೂ ಕೂಡ ಗೊತ್ತಾಗ್ದಲೆ ಅವನ್ಗೆ ಹೊರಟು ಹೋಗ್ತಾನೆ. ಹಿಂಗೇನೆ ಹೊರಟೋದ್ಮೇಲೆ ಇವಳು ಕೂಡ ಬಂದ್ ನೋಡ್ತಾಳೆ, ಎಲ್ಲ ಕೂಡ ಖಾಲಿ ಆಗೋಗಿರುತ್ತೆ. ಹಿಂಗೇನೆ ಬಂದು ಇವಳು ಇದ್ದಂತ ಇಂಟರ್ಫೇಸ್ಗೆ ಬರ್ತಾಳೆ. ಬಂದು ಅವನು ಕೂತಿರುವಂತ ಒಂದು ಜಾಗದಲ್ಲಿ ಒಂದು ಲ್ಯಾಪ್ಟಾಪ್ ರೀತಿ ಇರುತ್ತೆ. ಅದಕ್ಕೆ ಇವಳಿಗೆ ಕನೆಕ್ಷನ್ ಮಾಡ್ಕೊಡು ಅಂತ ಪಕ್ಕದಲ್ಲಿದ್ದವನ್ನ ಕೇಳಿದಾಗ ಅವನು ಕೂಡ ಮಾಡ್ಕೊತಾನೆ. ಹಿಂಗೆ ಮಾಡ್ಕೊಟ್ಟಾದ್ಮೇಲೆ ಇಬ್ರು ಸಹ ಮಾತಾಡೋದಕ್ಕೆ ಶುರುನ ಮಾಡ್ತಾನೆ. ಐ ಆಮ್ ಸಾರಿ, ನಾನು ಈ ತರ ಮಾಡ್ಬಾರ್ದಾಯ್ತು. ನಿನ್ ಮೇಲೆ ಒಂದು ರಿವೆಂಜ್ ಅನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ನಿನ್ನ ಅಲ್ಲಿಗೆ ಕಳ್ಸಿದ್ದೆ ಹೊರತು ನನ್ಗೆ ಬೇರೆ ಯಾವ್ದು ನಿನ್ ಮೇಲೆ ಕೋಪ ಇಲ್ಲ. ನೀನು ಬೇಡ ಅಂದ್ರೆ ವಾಪಸ್ ಬಂದ್ಬಿಡು, ನನ್ಗೆ ಯಾವ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಅದ್ರಲ್ಲೂ ಆ ಮಗುನ ತುಂಬಾನೇ ಚೆನ್ನಾಗಿ ನೋಡ್ಕೋ, ಯಾವ್ದೇ ಕಾರಣಕ್ಕೂ ಅದಕ್ಕೆ ನೋವನ್ನ ಮಾಡ್ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಬೊವ್ವ ಇದ್ದಂತವನು ತುಂಬಾನೇ ಫೀಲಿಂಗ್ ಅಲ್ಲಿ ಒಂದು ಸೆಂಡ್ ಆಫ್ ಅನ್ನ ಕೊಡ್ತಾನೆ ಕೂಡ. ಹಿಂಗೇನೆ ಇವಳು ಕೂಡ ಸರಿ ಹೋಗ್ಬಿಟ್ ಬಾ ಅಂತ ಹೇಳ್ಬಿಟ್ಟು ಆ ಇಂಟರ್ಫೇಸ್ ನ ಕಳಿಸ್ಕೊಡ್ತಾಳೆ. ಹಿಂಗೇನೆ ಕಳಿಸ್ಕೊಟ್ಟಾದ್ಮೇಲೆ ಇವಳಿಗೆ ಈಗ ಒಂದು ಫೀಲಿಂಗ್ ಕಾಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಇವಳು ಕಳೆದಂತ ಕ್ಷಣಗಳು ಅಂದ್ರೆ ಬೊವ್ವ ಜೊತೆ ಇದ್ದಂತ ಎಲ್ಲಾ ಕ್ಷಣಗಳನ್ನು ಕೂಡ ಇವಳು ಸವಿಯೋದಕ್ಕೆ ಶುರುವನ್ನ ಮಾಡ್ತಾಳೆ. ನಂಗೆ ನಮ್ಮ ಗುದ್ದು ಕೂಡ ಇದ್ದದ್ದವನು ಹೋಗೋದನ್ನ ನೋಡ್ತಾನೆ. ಅವ್ರ ಅಮ್ಮ ಕೂಡ ತುಂಬಾನೇ ಬೇಜಾರು ಮಾಡ್ಕೊತಾರೆ. ಹಿಂಗೇನೆ ಇವಳು ಕೂಡ ಒಂದು ರೀತಿಯ ರಿವೆಂಜ್ ಅನ್ನ ತಗೊಳ್ಳೋದಕ್ಕೆ ಹೋಗಿ ಒಂದು ರೀತಿ ಯಾರು ಕೂಡ ಅನ್ಕೊಳ್ದೇ ಇರೋವಂತ ಒಂದು ಕಂಟೆಂಟ್ ಅನ್ನ ಇವಳು ಅನುಭವಿಸಿದಾಳೆ. ಇವನ ಜೊತೆ ಕಳೆದಂತ ಕ್ಷಣಗಳಾಗಿರ್ಬೋದು, ಇವನು ಬಿಟ್ಟೋದಂತ ಕ್ಷಣಗಳಾಗಿರ್ಬೋದು, ಎಲ್ಲವೂ ಕೂಡ ಇವನಿಗೆ ಕಾಡೋದಕ್ಕೆ ಶುರು ಆಗುತ್ತೆ ಕೂಡ. ಹಿಂಗೇನೆ ಕಾಡೋದಕ್ಕೆ ಶುರು ಆದ್ಮೇಲೆ ಇವನು
ಈಗ ಇವನು ಹೋಗಿ 15 ವರ್ಷಗಳು ಕಳೆದು ಹೋಗಿದಾವೆ ಕೂಡ. ನನಗೆ ಇವನು ವಾಪಸ್ ಬರ್ತಾನೆ ಅಂತ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಯಾಕೆಂದ್ರೆ 15 ವರ್ಷದಿಂದ ಬರ್ತಾ ಇದ್ದಾನು, ಇವಾಗ ಬರ್ತಾನ ಅಂತ ಅನ್ಕೊಂತ ಇರ್ಬೇಕಾದ್ರೆ ಚೀನಾದಲ್ಲಿರುವಂತ ಒಂದು ಸೆಂಟರ್ಗೆ ಒಂದು ಫೋನ್ ಬರುತ್ತೆ, ಒಂದು ಬಾಹ್ಯಾಕಾಶದಿಂದ ಒಂದು ಸ್ಪೇಸರ್ ಬರ್ತಾ ಇದೆ ಅಂತ. ಹಂಗೇನೆ ಅದು ಕೂಡ ಕೆಳಗೆ ಬರ್ತಾ ಇದೆ ಕೂಡ. ಹಿಂಗೇನೆ ಬಂದಿದ್ದಂಥದ್ದು ಪ್ಯಾರಾಶೂಟ್ ಅನ್ನ ಹಾಕೊಂಡು ಯಾವುದೋ ಒಂದು ನದಿಯ ಒಳಗಡೆ ಇಳಿದ್ ಬಿಡುತ್ತೆ. ಹಿಂಗೇನೆ ಇಳಿದಾದ್ಮೇಲೆ ಅದ್ರಿಂದ ಯಾರೋ ಒಬ್ಬ ವ್ಯಕ್ತಿ ಕೈ ಮತ್ತು ಕಾಲ್ಗಳನ್ನ ಎತ್ಕೊಂಡು ಎಂತದೋ ಒಂದು ಬಟ್ಟೆಯನ್ನ ಬಿಸಾಕೊಂಡು ಆ ಮೇಲಕ್ಕೆ ಬರ್ತಾನೆ. ಇಲ್ಲಿಗೇನೆ ಈ ಮೂವಿನೂ ಕೂಡ ಮುಗಿಯುತ್ತೆ. ಅಂದಂಗೆ ನಿಮ್ಗೆ ಈ ಮೂವಿಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು? ಸ್ವೀಟ್ ರಿವೆಂಜ್ ಅನ್ನು ತಗೊಂಡಂತ ಅಫಿಯಾನ, ಅದ್ಕೆ ಬಲಿಯಾದಂತ ನಮ್ಮ ಬವ್ವ ಸಿಂಗ, ಅಥವಾ ಕೊನೆ ತನಕ ಜೊತೆಲೇ ಇದ್ದಂತ ನಮ್ಮ ಫ್ರೆಂಡ್ ಆದಂತ ಗುದ್ದುನ, ಅಥವಾ ಬಾಯ್ ಫ್ರೆಂಡ್ ಮಾತನ್ನ ಕೇಳಿ ಆಚೆಗೆ ತಳ್ಳಿದಂತ ನಮ್ಮ ಬಬಿತಾ ಕುಮಾರಿನ ಯಾರು ಇಷ್ಟ ಆದ್ರು ಅಂತ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಏನ್ವೆ ನೆಕ್ಸ್ಟ್ ಇಂಥದ್ದೇ ಸೂಪರ್ ಹಿಟ್ ಮೂವಿ ಜೊತೆಗೆ ನಾನು ನಿಮ್ ಜೊತೆ ಸಿಗ್ತೀನಿ. ಅನ್ನಂಗೆ ಯಾರು ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಡ್ತೀನಿ. ಅಂಡ್ ಸ್ಟಿಲ್ ವಾಚಿಂಗ್ ಮೂವ್ ಮ್ಯಾಜಿಕ್.